ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂತ ಅಂದರೆ, ಎಲ್ಲರಿಗೂ ಕಾಮನ್ ಆಗಿ ಕಾಡುವಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಈ ಕೂದಲು ಉದುರೋದು, ತಲೆಹೊಟ್ಟು ಮತ್ತು ಮಂಡವಾಗಿ ಬೆಳೆದಲೇ ಇರುವಂಥದ್ದು. ಇಂಥ ಸಮಸ್ಯೆಗಳನ್ನು ನಮ್ಮ ಹೆಣ್ಮಕ್ಳು ಎಲ್ಲ ಎದುರಿಸ್ತಾ ಇರ್ತಾರೆ. ಆದರೆ ಇನ್ಮುಂದೆ ಇಂಥ ಸಮಸ್ಯೆಗಳು ಬರಬಾರ್ದು ಅಂತ ಅಂದರೆ, ನಾನು ಹೇಳೋ ಈ ಓಮ್ ರೆಮಿಡಿನ ನೀವು ಟ್ರೈ ಮಾಡಲೇಬೇಕು. 100% ರಿಸಲ್ಟ್ ಕೊಡುತ್ತೆ. ನಾನು ತುಂಬ ವರ್ಷದಿಂದ ಬಳಸಿ ನನಗೆ ಸಿಕ್ಕಿರೋ ಅಂಥ ರಿಸಲ್ಟ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬರೀ ಒಂದೇ ವಾಶ್ನಲ್ಲಿ 50% ಹೇರ್ ಫಾಲ್ನ ರೆಡ್ಯೂಸ್ ಮಾಡೋ ಅಂಥ ಶಕ್ತಿ ಈ ಹೋಮ್ ರೆಮಿಡಿಗೆ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕೆಂದರೆ ಅದು ಬೆಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿನೇ ಸೇರಿಸ್ಕೊಳ್ಳಿ. 4ರಿಂದ 5 ಲವಂಗನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ 1 ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ರೋಸ್ಮೆರಿ ಡ್ರೈ ಲೀವ್ಸ್ನ ಸೇರಿಸ್ಕೊತಾ ಇದ್ದೀನಿ. ಈ ಒಂದು ರೆಮಿಡಿಗೆ ಇದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 1.5 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ. ಈ ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ, ಇದು ನಮ್ಮ ಹೇರ್ನ ಸಿಲ್ಕಿ ಆ್ಯಂಡ್ ಸ್ಮೂತಿಯಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ 2 ದಾಸವಾಳ ಎಲೆನ ಈ ಥರ ಸ್ಪ್ಲಿಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ನಮ್ಮ ಹೇರ್ ಮೇಲೆ ನ್ಯಾಚುರಲ್ ಕಂಡೀಷ್ನರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ರೆಡ್ಯೂಸ್ ಹೇರ್ ಫಾಲ್ ಆ್ಯಂಡ್ ಸ್ಟಿಮ್ಯುಲೇಟ್ ಫಾಲಿಕಲ್ಸ್. ಅಂದರೆ ಕೂದಲಿನ ಬೇರುಗಳಿಗೆ ರಕ್ತ ಸಂಚಾರನ ಜಾಸ್ತಿ ಮಾಡಿ ಕೂದಲನ್ನು ದಟ್ಟವಾಗಿ ಮಾಡಲು ಹೆಲ್ಪ್ ಮಾಡುತ್ತೆ. ನಂತರ ಕರಿಬೇವಿನ ಸೊಪ್ಪಿನ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದೆಷ್ಟು ಒಳ್ಳೆಯದು ಕೂದಲಿಗೆ ಅಂತ. ಅದಾದ ನಂತರ 2 ಕೆಂಪು ದಾಸವಾಳನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಬಿಳಿ ದಾಸವಾಳ ತೊಗೊಳ್ಳಿ. ಬಿಳಿ ದಾಸವಾಳನೂ ಕೂಡ ಒಳ್ಳೆಯದು. ಇದು ನಮ್ಮ ಕೂದಲಿನ ಸ್ಪ್ಲಿಟ್ಸ್ಗಳನ್ನ ರಿಪೇರ್ ಮಾಡಿ ಬುಡದಿಂದ ತುದಿಯವರೆಗೂ ನರಿಶ್ಮೆಂಟ್ನ ನೀಡುತ್ತೆ. ಇದೆಲ್ಲ ನಮ್ಮ ಸುತ್ತಮುತ್ತ ಸಿಗೋಂಥದ್ದೇ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾದ ನಂತರ ನೋಡಿ, ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ಇದನ್ನು ನೀವು ಬೇಕಿದ್ರೆ ಗ್ಯಾಸ್ ಮೇಲೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಫುಲ್ಲು ಅಕ್ಕಿ ಹಾಕಿದ್ದೀವಲ್ಲ ನಾವು, ಅದೆಲ್ಲ ಅನ್ನ ಆಗೋವರೆಗೂ ಕುದಿಸ್ಬೇಕು. ಆಗ ನೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಲರ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗ್ತಾ ಬರ್ತಿದೆ. ಇದಿನ್ನೂ ಗಟ್ಟಿಯಾಗುತ್ತೆ. ಬೇಯ್ತಾ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಷ್ಟವರೆಗೂ ಬೇಯಿಸ್ಕೊಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ನಮ್ಮ ಸುತ್ತಮುತ್ತ ಸಿಗದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ ಒಂದು ಸತಿ ಯೂಸ್ ಮಾಡಿ ನೋಡಿದ ನೀವೇ ರಿಸಲ್ಟ್ನ ಕಮೆಂಟ್ನಲ್ಲಿ ತಿಳಿಸಿ. 1 ವಾಶ್ನಲ್ಲಿ ಎಷ್ಟು ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಮತ್ತು 1 ವಾರದಲ್ಲಿ ಎಷ್ಟು ಹೇರ್ ಗ್ರೋತ್ ಆಗಿರೋದು ನಿಮಗೆ ಗಮನಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ರೆಮಿಡಿಗೆ ಆಗಲೇ ಹೇಳ್ದಂಗೆ ಹೀರೋ ಅಂದರೆ ರೋಸ್ಮೆರಿ ಲೀವ್ಸ್. ಇದಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಮೀಶೋದಲ್ಲಿ 150ಗೆಲ್ಲ ಸಿಗುತ್ತೆ. ಅದಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದು ನಮ್ಮ ಹೇರ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ಹೇರ್ ಗ್ರೋತ್ನ ಚೆನ್ನಾಗಿ ಮಾಡುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಕೂಲ್ ಡೌನ್ ಮಾಡಬೇಕು. ಸ್ವಲ್ಪ ಕೂಲ್ ಡೌನ್ ಆದ ನಂತರ ಒಂದು ಬಟ್ಟೆನ ತಗೊಂಡು ಅದಕ್ಕೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಜರಡಿಗೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಅಂದರೆ ಜರಡಿ ಇದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಜರಡಲ್ಲಿ ಬೀಳೋ ಅಂಥ ಚಾನ್ಸಸ್ ಇರಲ್ಲ. ಈ ಒಂದು ರೆಮಿಡಿನ ಸ್ನಾನ ಮಾಡೋಕ್ಕೂ 2 ಗಂಟೆ ಮುಂಚೆ ಹಚ್ಚಿದರೆ ಸಾಕು. ಇನ್ ಕೇಸ್ ನನಗೆ ಶೀತ ಆಗುತ್ತೆ ಅನ್ನೋರು ½ ಆನ್ ಅವರ್ ಆರ್ 1 ಅವರ್ ಬಿಟ್ಟು ಸ್ನಾನ ಮಾಡಿದರೆ ಸಾಕು. ಇನ್ನು ಏರ್ ವಾಶ್ ಮಾಡಬೇಕಾದ್ರೇ ನಿಮಗೆ ರಿಸಲ್ಟ್ ಸಿಕ್ಕೋಗ್ಬಿಡುತ್ತೆ. ಹಾಗೆಯೇ ವಾರದಲ್ಲಿ 2 ಸತಿನಾದರೂ ಕೂದಲಿಗೆ ಎಣ್ಣೆನ ಹಾಕಲಿಕ್ಕೆ ಟ್ರೈ ಮಾಡಿ. ಇದರಿಂದ ಸ್ಕ್ಯಾಲ್ಪ್ ಡ್ರೈ ಆಗೋದನ್ನು ತಡೆಗಟ್ಬೋದು. ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗುತ್ತೆ. ಆದಷ್ಟು ಕರಿ ಲೀವ್ಸ್ನ ನಿಮ್ಮ ಡಯೆಟಲ್ಲಿ ಸೇರಿಸಲಿಕ್ಕೆ ಟ್ರೈ ಮಾಡಿ. ಯಾಕಂತ ಅಂದರೆ ಇದು ನಿಮ್ಮ ಹೇರ್ ಹೆಲ್ತ್ ಅಲ್ಲದೆ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಎಗ್ನೂ ಕೂಡ ನಿಮ್ಮ ಡಯೆಟಲ್ಲೇ ಆ್ಯಡ್ ಮಾಡಲೇಬೇಕು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರೋದ್ರಿಂದ ಹೇರ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಡಯೆಟ್ನ ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಾದರೆ ಹೇರ್ ಫಾಲ್ ಕೂಡ ರೆಡ್ಯೂಸ್ ಆಗುತ್ತೆ.